ಆನಂದ್ ಗಡ್ಡದೇವರಮಠ್ 1.5 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಮತ್ತು ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲ್ ಹೇಳಿದರು. ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಮತದಾನದ ಸಂದರ್ಭದಲ್ಲಿ ಮುಳಗುಂದ ಪಟ್ಟಣದ ವಿವಿಧ ಬೂತ್ಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ಚುನಾವಣೆ ಬದುಕು ಹಾಗೂ ಭಾವನೆಗಳ ಮಧ್ಯದ ಚುನಾವಣೆ. ಈ ಬಾರಿ ಬಡವರು ಮತ್ತು ಬಲ್ಲಿದರ ನಡುವೆ ನಡೆದ ಚುನಾವಣೆಯಾಗಿದೆ. ಜನತೆ ಅತ್ಯಂತ ಶಾಂತಿಯುತವಾಗಿ ಮತದಾನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಗೆಲುವಿನ ವಿಶ್ವಾಸ ಮೂಡಿಸಿದ್ದಾರೆ. ರಾಜ್ಯದ 2ನೇ ಹಂತದ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ 12 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹಾಂತೇಶ್ ನಿಲಗುಂದ್, ಬಿ.ವಿ. ಸುಂಕಾಪುರ್, ಮಹಾದೇವಪ್ಪ ಗಡಾದ್, ಎ.ಡಿ. ಮುಜಾವರ್, ಈರಣ್ಣ ತಡಸದ್, ಕುಬೇರಪ್ಪ ಗಡಾದ್, ಈರಣ್ಣ ಕೊಂಡಿಕೊಪ್ಪ, ಮಹಾದೇವಪ್ಪ ನಿಲಗುಂದ್ ಸೇರಿದಂತೆ ಮತ್ತಿತರರು ಇದ್ದರು. ಹಾವೇರಿ ಲೋಕಸಭೆಯ ಗದಗ ಮತಕ್ಷೇತ್ರದಲ್ಲಿ ಅತ್ಯಂತ ಉತ್ಸಾಹಿತವಾಗಿರ್ತಕ್ಕಂಥ ಸಮಾಧಾನಕರವಾದಂಥ ಮತದಾನ ಆಗಿದೆ. ಈ ಚುನಾವಣೆ ಬಲ್ಲಿದರು ಹಾಗೂ ಬಡವರ ಮಧ್ಯೆ ಇರ್ತಕ್ಕಂಥ ಚುನಾವಣೆ, ಬದುಕು ಹಾಗೂ ಭಾವನೆಗಳ ಮಧ್ಯೆ ಇರ್ತಕ್ಕಂಥ ಚುನಾವಣೆ. ದೇಶವನ್ನು ದೋಚುವವರು ಈ ಸಂಪತ್ತನ್ನು ಸೃಷ್ಟಿ ಮಾಡುವ ರೈತರ ಮಧ್ಯೆ ನಡೆದಿರ್ತಕ್ಕಂಥ ಚುನಾವಣೆ ಇದು. ಆದ್ದರಿಂದ ಈ ಚುನಾವಣೆ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಪಡೆದಿದೆ. ನಮ್ಮ ಗದಗ ಮತಕ್ಷೇತ್ರದಲ್ಲಿ 25,000 ಮತಗಳ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗಡ್ಡದೇವರಮಠರು ಮುಂದೆ ಇರ್ತಾರೆ. ಚುನಾವಣೆ ನಮ್ಮ ಗ್ಯಾರಂಟಿಗಳ ಸ್ಪಷ್ಟವಾಗಿರ್ತಕ್ಕಂಥ ಇವ್ಯಾಲ್ಯೂಯೇಷನ್, ಅದರ ಸೂಕ್ತವಾಗಿರ್ತಕ್ಕಂಥ ವಿಶ್ಲೇಷಣೆ ಮಾಡುವಂಥ ಚುನಾವಣೆ ಆಗ್ತದೆ. ಅಷ್ಟೇ ಅಲ್ಲ, ಈ ಚುನಾವಣೆಯಲ್ಲಿ ಬಡವರಿಗೆ ನಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಗ್ಯಾರಂಟಿಗಳ ಮೂಲಕ ಅವ್ರಿಗೇನು ವರ್ಷಕ್ಕೆ 60,000 ರೂಪಾಯಿ ತಲುಪಿಸ್ತಾ ಇದ್ದೇವೆ, ಅವರ ಸಂಸಾರದ ಅಡಚಣೆಯನ್ನು ನೀಗಿಸೋದಕ್ಕಾಗಿ. ರಾಷ್ಟ್ರ ಕಟ್ಟೋದು ಅಂದರೆ ಕಟ್ಟಡ ಕಟ್ಟೋದಲ್ಲ, ವಿಮಾನಗಳನ್ನು. ರಾಷ್ಟ್ರ ಕಟ್ಟೋದು ಅಂದರೆ ನಾವು ಹಬ್ಬದ ಊಟ ಮಾಡಿ ಹೋಳಿಗೆ ತಿಂದು ಮಗ್ಗಲ ಮನೆಯವರು ಉಪವಾಸ ಇದ್ದರೆ ಅದು ರಾಷ್ಟ್ರ ಅಲ್ಲ ಅದು. ಆದ್ದರಿಂದ ರಾಷ್ಟ್ರ ಕಟ್ಟುವ ಕೆಲಸವನ್ನು ನಾವು ಮಾಡಿದ್ದೇವೆ. ಆ ಕೆಲಸ ಮಾಡಿರುವಂಥ ಕಾರಣಕ್ಕಾಗಿಯೇ ಇವತ್ತು ಮತದಾರರೆಲ್ಲ ನಮ್ಮ ಜೊತೆಗಿದ್ದಾರೆ. ರೈತ ದೇಶಕ್ಕಾಗಿ ಸಂಪತ್ತನ್ನು ಸೃಷ್ಟಿ ಮಾಡ್ತಾನೆ, ಬೆವರು ಸುರಿಸ್ತಾನೆ, ರಕ್ತ ಸುಟ್ಕೊತಾನೆ. ಆ ಉಳ್ಳಾಗಡ್ಡಿಯಾರ ಬೆಳಿತಾನೆ, ಅಥವಾ ಮೆಣಸಿನ್ಕಾಯರ ಬೆಳಿತಾನೆ, ಜೋಳಾರ ಬೆಳಿತಾನೆ, ಹತ್ತಿಯಾರ ಬೆಳಿತಾನೆ, ಶೇಂಗಾರ ಬೆಳಿತಾನೆ. ಬೆಳೆದು ದೇಶಕ್ಕೆ ಸಂಪತ್ತನ್ನು ಸೃಷ್ಟಿ ಮಾಡ್ತಾರೆ. ಮೋದಿ ಸರ್ಕಾರ ದೇಶದ ಸಂಪತ್ತನ್ನು ದೋಚಿ ಶ್ರೀಮಂತರಿಗೆ ಕೊಡುವಂಥ ಈ ಸರ್ಕಾರವನ್ನು ಯಾವ ಕಾರಣಕ್ಕೂ ಜನ ಒಪ್ಪೋದಿಲ್ಲ. ಈ ಚುನಾವಣೆ ಮೂಲಕ ಅತ್ಯಂತ ಸ್ಪಷ್ಟವಾದ ಅಭಿಪ್ರಾಯವನ್ನು, ತನ್ನ ನಿರ್ಣಯವನ್ನು ಜನ ಇವತ್ತು ತೋರಿಸ್ತಾರೆ. ಸರ್, ಕೊನೆಯ ಹಂತದ ಪ್ರಕ್ರಿಯೆ ನಡೆದೈತಿ ಸರ್. ರಾಜ್ಯದೊಳಗೆ ಎಷ್ಟು ಸ್ಥಾನ ಗೆದ್ದೈತಿ ಸರ್? ಉತ್ತರ ಕರ್ನಾಟಕದಲ್ಲಿ ನಾವು 12ಕ್ಕೆ 12 ಸೀಟ್ ಗೆಲ್ತೀವಿ. ಉತ್ತರ ಕರ್ನಾಟಕದೊಳಗೆ ನಾವು 12ಕ್ಕೆ 12 ಸೀಟ್ ಗೆಲ್ತೀವಿ. ಆಮೇಲೆ ಆನಂದ್ ಗಡ್ಡದೇವರಮಠರು 1.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ.